ನಮಸ್ಕಾರ. ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಸಾಹಿತ್ಯ. ರಾಜಧಾನಿಯಲ್ಲಿ ಅನೇಕ ದೇವತೆಗಳ ದೇವಾಲಯ ಇದೆ. ಅವುಗಳಲ್ಲಿ ಬಂಡೆ ಮಹಾಕಾಳಿ ದೇವಾಲಯ ಹೆಚ್ಚು ಪ್ರಸಿದ್ಧದ ದೇವಾಲಯ. ಈ ಬಂಡೆ ಮಹಾಕಾಳಿ ಹೇಗೆ ಹುಟ್ಕೊಳ್ತಾಳೆ? ಇದರ ಹಿಂದಿನ ರಹಸ್ಯ ಏನು ಗೊತ್ತಾ? ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಕಂಪನಿಗಳು, ಕಟ್ಟಡಗಳು ಮತ್ತು ಉದ್ಯಾನವನಗಳೊಂದಿಗೆ ಖ್ಯಾತವಾಗಿರುವ ಬೆಂಗಳೂರು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದೆ. ಬೆಂಗಳೂರಿನಲ್ಲಿ ಸಾವಿರಾರು ಪುರಾತನ ದೇವಾಲಯಗಳನ್ನು ನೋಡಬಹುದು. ಇದರ ಜೊತೆಗೆ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದೆ. ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಗುಟ್ಟಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯ ಕೂಡ ಒಂದು. ಈಕೆಯನ್ನ ಬಂಡೆ ಮಹಾಕಾಳಮ್ಮ, ಬಂಡಿ ಮಹಾಕಾಳಮ್ಮ, ಬಂಡೆ ಮಹಾಕಾಳಿ ಅಂತ ಹಲವು ಹೆಸರುಗಳಿಂದ ಕರೀತಾರೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪದವಳಾಗಿರ್ತಾಳೆ. ಆದರೆ ಈ ದೇವಾಲಯದಲ್ಲಿ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆಸಿದ್ದಾಳೆ. ಈ ದೇವಾಲಯವು ಗವಿಪುರಂ ಗುಟ್ಟಳ್ಳಿಯಲ್ಲಿರುವ ಕೆಂಪಾಂಬುದಿ ಕೆರೆಯ ಬೆಟ್ಟದ ಮೇಲೆ ಇದೆ. ಈ ತಾಯಿಯ ದರ್ಶನಕ್ಕೆ ಬೆಟ್ಟವನ್ನೇರಿಯೇ ಹೋಗಬೇಕಾಗತ್ತೆ. ಇನ್ನು ಈ ತಾಯಿಯ ಇತಿಹಾಸ ಏನು ಅಂತ ನೋಡ್ತಾ ಹೋದ್ರೆ, ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡೋದಕ್ಕೂ ಮುನ್ನವೇ ಈ ದೇವಸ್ಥಾನ ಅಸ್ತಿತ್ವದಲ್ಲಿತ್ತು. ಮುಂಚೆ ಈ ದೇವಾಲಯ ಬಂಡೆ ದೇವಿ ನೆಲೆಸಿರೋದು ಯಾರಿಗೂ ಗೊತ್ತಿರಲಿಲ್ಲ. ಸರಿಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಪ್ರತಿದಿನ ಕುರಿ ಕಾಯಿಸ್ತಾ ಇದ್ಲು. ಆದರೆ ಒಂದು ದಿನ ಈಕೆ ಕುರಿ ಮೇಯಿಸ್ತಿದ್ದಾಗ ಇದ್ದಕ್ಕಿದ್ದಂತೆ ಹಿಂದೆ ಇರುವ ಬಂಡೆಯಿಂದ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ. ನಂಜಮ್ಮ ಭಯದಲ್ಲಿ ಈ ಧ್ವನಿ ಯಾರದ್ದು ಅಂತ ಗಾಬರಿಯಲ್ಲಿ ಕೇಳ್ತಾಳೆ. ಅಲ್ಲಿದ್ದ ಬಂಡೆಯಿಂದ ತಾನು ಮಹಾಕಾಳಿ, ನನಗೆ ಪ್ರತಿನಿತ್ಯ ಪೂಜೆ ಕೈಂಕರ್ಯಗಳು ನಡಿಬೇಕು ಅಂತ ಹೇಳ್ತಾರೆ. ಆದರೆ ನಂಜಮ್ಮ ಈ ಧ್ವನಿಯು ಪಡ್ಡೆ ಹುಡುಗರ ಧ್ವನಿ ಅಂತ ಅಲ್ಲಗಳಿತಾರೆ. ಆದರೆ ಆಕೆಗೆ ಮತ್ತೆ ಒಂದು ವಾರದ ಬಳಿಕ ಪುನಃ ಇದೇ ಧ್ವನಿಯನ್ನ ಕೇಳಿಸ್ಕೊಳ್ತಾಳೆ. ಇದನ್ನ ತಾನು ವಾಸಿಸ್ತಾ ಇದ್ದ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನು ತಿಳಿಸ್ತಾಳೆ. ಗ್ರಾಮದ ಹಿರಿಯರು ಈ ಪ್ರದೇಶಕ್ಕೆ ಬಂದು ಹುಡುಕಿದಾಗ ಅಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತೆ. ಇನ್ನು ಆ ಬಂಡೆಯ ಮೇಲೆ ಕಾಳಿ ಅಮ್ಮನವರ ರೂಪವನ್ನ ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ಅಂತ ಹೆಸರಿಡ್ತಾರೆ. ಅಂದಿನಿಂದ ಈ ಸ್ಥಳದಲ್ಲಿ ಪೂಜೆಯನ್ನು ನಡೆಸ್ಕೊಂಡು ಬರಲಾಗಿದೆ. ಅಂದಿನಿಂದ ಬೆಂಗಳೂರಿನಲ್ಲಿ ಬಂಡೆ ಮಹಾಕಾಳಿ ಅಮ್ಮ ನೆಲೆಸಿದ್ದಾಳೆ ಅಂತ ಹೇಳಲಾಗ್ತಿದೆ.